100% ಈ ಸರಿ ಹಿರಿಯೂರೆಲ್ಲ ಗೆದ್ದೆ. ಬಟ್ ಈ ಎಲೆಕ್ಷನ್ಗೆ ಯಾವುದೇ ರೀತಿ ಸಿಂಪತಿ ವರ್ಕೌಟ್ ಆಗಲ್ಲ. ಖಂಡಿತ ಮಾಡಿ ಟಿಕೆಟ್ ಯಾರು ತಂದ್ರು ಹೊರಗಡೆಯಿಂದ ಬಹಳಷ್ಟು ಜನ ಇಲ್ಲಿ ಬಂದು ನಾನು ಕ್ಯಾಂಡಿಡೇಟ್ ಅಂತಂದು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಜನತಾದಳದ ಅಭ್ಯರ್ಥಿ NDA ಅಭ್ಯರ್ಥಿ ಗೆಲ್ಸ. ಹಾಗಾಗಿ ಇಲ್ಲಿ ಯಾರು ಕೂಡ ಬಂದು ರಾಜಕಾರಣವನ್ನ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದ ಮಾತಾಗಿಲ್ಲ. ಆಡಳಿತ ಅಧಿಕಾರಿಗಳೆಲ್ಲ ಬಹಳ ಬಂದೋಬಸ್ತ್ ಬಿಗಿಯಾಗಿ ಹಿಡ್ಕೊಂಡು ಅಧಿಕಾರ ನಡೆಸ್ತಾ ಇದ್ದಾರೆ. ದುಡ್ಡಿನ ಒಂದು ಚಲಾವಣೆ ರಾಜಕಾರಣದಲ್ಲಿ ಹೆಚ್ಚಾಯ್ತು. ಆಮಿಷಿಗೆ ಒಳಪಡಿಸ್ಬಿಟ್ಟು ಈ ಕ್ಷೇತ್ರ ತುಂಬಾ ಹಣದ ಹೊಣೆಯನ್ನೇ 100ಕ್ಕೆ 100 ಬಿಜೆಪಿ ಅವರು ನಮಗೆ ಬೆಂಬಲ ಕೊಡ್ತಾರೆ. ಜನಗಳ ಕಷ್ಟ ಸುಖಗಳನ್ನ ಯಾರು ನೀಗಿಸ್ತಾರೆ ಅಂತಕ್ಕಂಥದ್ದು ನಮಗೆ ಮುಖ್ಯ ಆಗುತ್ತೆ ಹೊರತು ಎರಡು ಪಕ್ಷದ ಮುಖಂಡರು ಕೂಡ ಕೂತು ತೀರ್ಮಾನ ಮಾಡಬೇಕಾಗುತ್ತೆ. ಆ ಒಂದು ಸಂದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಶಿವಕುಮಾರ್ ಏನ್ ಮಾಡಕ್ ಶಿವಕುಮಾರ್ ನಾವು JDS ಕಾರ್ಯಕರ್ತರು. ಹೇಗಿದೆ JDS ಓಟು ತುಂಬಾ ಇದೆ ಇಲ್ಲಿ, ಆದ್ರೆ ರಿಸಲ್ಟ್ ಆಗಲ್ಲ. ಯಾವ ಕಾರಣಕ್ಕೆ ಸರ್? ಇದು JDS ಭದ್ರಕೋಟೆ. ಇಲ್ಲಿ JDS 40,000 ಓಟು ಫಿಕ್ಸೆಡ್. ಇಲ್ಲಿ ನೀನ್ ಯಾರೇ ನಿಂತ್ರು ಏನೇ ಮಾಡಿದ್ರು 2013 70,000 ಓಟೇನ ಬಂದಿತ್ತು. ಹೌದೌದು. ಕೃಷ್ಣಪ್ಪ ಅವ್ರು ನಿಂತ್ಕಡೆ 70,000 ಓಟ್ ಬಂದಿದ್ದು. ಸ್ವಲ್ಪ ಅಂತರದಲ್ಲಿ ಏನೋ ಪರಾಭವಗೊಂಡ್ರು. ಬಟ್ ಇಲ್ಲಿ ಓಟ್ ಆಗಿ ಇಷ್ಟ ದಿವಸ ಒಬ್ಬ ಸಮರ್ಥ ನಾಯಕರು ಇರ್ಲಿಲ್ಲ ನಮ್ಮ ತಾಲೂಕಲ್ಲಿ ಡಿಸ್ಟಿಕ್ ಅಲ್ಲಿ. ಸ್ವಲ್ಪ ಸಮರ್ಥ ನಾಯಕರು ಓಟ್ ಆಗಿ ಕನ್ವರ್ಟ್ ಮಾಡೋಂಥ ನಾಯಕರು ಸಿಕ್ಕಿರ್ಲಿಲ್ಲ. ಇವಾಗ ಯಾದವ ಜನಾಂಗದ ಜಿಲ್ಲಾಧ್ಯಕ್ಷರಾದ K ಮಂಜುನಾಥ್ ಅವರಿದ್ದಾರೆ. ಮಾದಿಗ ಜನಾಂಗದ ತಾಲೂಕ್ ಅಧ್ಯಕ್ಷರಾದ N ಹನುಮಂತರಾಯಪ್ಪ ಅವರಿದ್ದಾರೆ. ನಮ್ದು ದೊಡ್ಡ ಸಮಾಜ ಇಲ್ಲಿ. ಈ ಬಾರಿ ಇದು JDS ಅಲ್ಲಿ ಬಹಳ ಕಾರ್ಯಕರ್ತರಿದಾರಲ್ಲ, ಅದು ಓಟ್ ಆಗಿ ಪರಿವರ್ತನೆ ಆಗುತ್ತೆ ಎಂಬುದು ನಮ್ಗೆ ಬಹಳ ಭರವಸೆ ಇದೆ. ಈಗ ಬಿಜೆಪಿಲೂ ಆಸ್ಪರೆಂಟ್ ಗಳಿದ್ದಾರೆ, JDS ಅಲ್ಲೂ ಆಸ್ಪರೆಂಟ್ ಗಳಿದ್ದಾರೆ. ಯಾರಿಗೆ ಕೊಟ್ಟರು ಟಿಕೆಟ್ ಎಲ್ಲರೂ ಬಿಜೆಪಿ JDS ಒಟ್ಟಾಗಿ ಮಾಡ್ತೀರಾ ಹೇಗೆ? ಹೌದು ಸರ್, ಇದು NDA ಮೈತ್ರಿ. ನಾವು ಮೈತ್ರಿ ಧರ್ಮ ಪಾಲನೆ ಮಾಡೋದು ನಮ್ ಧರ್ಮ. NDA ಇಂದ ಯಾರನ್ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ರು ನಾವು ಮನಸ್ಫೂರ್ತಿಯಾಗಿ ಓಟ್ ಹಾಕ್ತಿವಿ. ಕಳೆದ ಬಾರಿ ರವೀಂದ್ರಪ್ಪ ಹೌದು 38,000. ಹೌದು. ಬಟ್ ಇಲ್ಲಿ 35+ ಅಂತೂ ಮಿನಿಮಮ್ ಓಟ್ ಇದೆ JDS. ಹೌದು. ಓಕೆ, ಈಗ JDS BJP ಮೈತ್ರಿ ಆಗ್ಬಿಟ್ಟು ಕುಮಾರಸ್ವಾಮಿ, ನಿಖಿಲ್, ವಿಜಯೇಂದ್ರ ಎಲ್ಲ ಒಟ್ಟಾಗಿ ನಿಂತ ರಿಸಲ್ಟ್ ಮಾಡಬಹುದಾ? ಮಾಡ್ಬೋದು ಸರ್, 100% ಮಾಡ್ತೀವಿ. ಈ ಸತಿ 100% NDA ಅಭ್ಯರ್ಥಿನ ಗೆಲ್ಲಿಸ್ಕೊ ಬರೋದ್ರಲ್ಲಿ ನಾವು ಪಣ ತೊಡ್ತಾ ಇದೀವಿ. ಯೂಶಲ್ ಆಗಿ ಯಾರು ತೀರ್ಕೊಂಡು ಬೈ ಎಲೆಕ್ಷನ್ ಬಂದ್ರೆ ಸಿಂಪತಿ ವರ್ಕ್ ಆಗುತ್ತೆ, ಅದು ಕಾಂಗ್ರೆಸ್ಸಿಗೆ ವರ್ಕ್ ಆಗಲ್ಲ ಸರ್. ಸಿಂಪತಿ ಕೆಲವೊಂದು ಕ್ಷೇತ್ರದಲ್ಲಿ ವರ್ಕ್ ಆಗಬಹುದು, ಬಟ್ ಅದು ದೈವ ದಿನಾರ ಆದ್ಮೇಲೆ ಯಾರೇ ಕುಟುಂಬದಲ್ಲಾಗ್ಲಿ ಸ್ವಲ್ಪ ದಿವಸ ಅದು ವರ್ಕೌಟ್ ಆಗುತ್ತೆ ಅಷ್ಟೇನೆ. ಬಟ್ ಈ ಎಲೆಕ್ಷನ್ಗೆ ಯಾವುದೇ ರೀತಿ ಸಿಂಪತಿ ವರ್ಕೌಟ್ ಆಗಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಪ್ರಜ್ಞಾವಂತರಾಗಿದ್ದಾರೆ. ಇವಾಗ ಎಲ್ಲ ಸಾಮಾಜಿಕ ಜಾಲತಾಣಗಳು ಫಾಸ್ಟ್ ಇದೆ. ಈ ಕಾಂಗ್ರೆಸ್ ಅಲ್ಲಿ ದುರಾಡಳಿತವನ್ನು ಎಲ್ಲರೂ ಪ್ರತಿ ಮನೆಗೂ ತಲುಪಿಸೋಕೆ ನಮ್ಮ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಸಿಂಪತಿ ವರ್ಕೌಟ್ ಆಗಲ್ಲ. JDS ಅಲ್ಲಿ ಈಗ ನಮ್ಮ ಚೀಫ್ ಇಂಜಿನಿಯರ್ ರವೀಂದ್ರಪ್ಪ ಅವ್ರಿಗಾದ್ರೆ ನಮ್ಮ ಹಿರಿಯೂರು ತಾಲೂಕು ಮತಕ್ಷೇತ್ರದಲ್ಲಿ ನೀರಾವರಿ ಮಾಡೋಕೆ ತುಂಬಾ ಅವರು ಮೇಧಾವಿ ಅನ್ಸ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ಅನುಭವ ಹೆಚ್ಚಿರೋದ್ರಿಂದ ನಮ್ಮ ಐಮಂಗಲ ಭಾಗ ಮತ್ತು ಜಗನಾಡಿ ಭಾಗದ ರೈತರಿಗೆ ತುಂಬಾ ಹೆಚ್ಚಿನದಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಆಗುತ್ತೆ. ತುಂಬಾ ಕಡೆ ಚೆಕ್ ಡ್ಯಾಮ್ ಮಾಡವ್ರೆ, ರಾಜ್ಯಾದ್ಯಂತ ವರ್ಕ್ ಮಾಡವ್ರೆ, ಲಿಫ್ಟ್ ಇರಿಗೇಷನ್ ಎಲ್ಲ ಮಾಡಿದ್ದಾರೆ. ಕಳೆದ ಬಾರಿ 38,000 ಓಟು ತಗೊಂಡಿದ್ರು. ಹೌದು ಸರ್, ಅವರು ಕಳೆದ ಬಾರಿ ಬಂದಂತ ಸಮಯ ಬಹಳ ತುಂಬಾ ಕಡಿಮೆ ಇತ್ತು. ಕೇವಲ 8 ದಿವಸದಲ್ಲಿ ಅವರು ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಕ್ಕೆ ಸಾಧ್ಯ ಆಗಲ್ಲ. IT ರೆಡಿ ಆಯ್ತು, 4 ದಿವಸ ಅದರಲ್ಲೇ ಹೋಗ್ಬಿಡ್ತು. ಇನ್ನು ಸ್ವಲ್ಪ ಸಮಯದಲ್ಲಿ ಹಳ್ಳಿಗಳನ್ನ ರೀಚ್ ಆಗಕ್ಕೆ, ಮತದಾರನ ರೀಚ್ ಆಗಕ್ಕೆ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಲೀಡರ್ಗಳನ್ನ ಭೇಟಿ ಆಗಕ್ಕೆ ಸಮಯ ಸಾಕಾಗ್ಲಿಲ್ಲ. ಆದ್ರೂ ಕೂಡ ಅವ್ರು ಹೆಚ್ಚಿನದಾಗಿ ಓಟ್ಗಳನ್ನ ತಗೊಂಡಿದ್ದು ತುಂಬಾ JDS ಇಲ್ಲಿ ತಳಮಟ್ಟದಲ್ಲಿ ಸಂಘಟನೆ ಜೋರಿದೆ ಅಂತ ನಮ್ಮ ಅನಿಸಿಕೆ. ಬಿಜೆಪಿಲೂ ಸಾಕಷ್ಟು ಜನ ಆಸ್ಪರೆಂಟ್ ಗಳಿದ್ದಾರೆ. ಇತ್ತೀಚೆಗಷ್ಟೇ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಮಾಡಿದ್ರು ಬಿಜೆಪಿ ಅವರು. ಇಷ್ಟೆಲ್ಲ ಮಾಡಿದವ್ರು ಬಿಜೆಪಿ ಟಿಕೆಟ್ JDS ಬಿಟ್ಕೊಡ್ತಾರೆ ಅನ್ಸುತ್ತಾ? ಸರ್, ಖಂಡಿತ ಇದು NDA ಮೈತ್ರಿಕೂಟ ಇರೋದ್ರಿಂದ ನಮ್ಮ ಎರಡೂ ಹೈಕಮಾಂಡ್ ಅವರು ಸಮನ್ವಯ ಸಭೆ ಕರೆದು ಅಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನ ಪರಿಗಣಿಸಿ ಇಲ್ಲಿ ಅಂತವ್ರಿಗೆ ಟಿಕೆಟ್ ಕೊಡ್ತಾರೆ ಸರ್. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ NDA ಮೈತ್ರಿಕೂಟ ಹಿರಿಯೂರು ತಾಲೂಕಲ್ಲಿ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡ್ತೀವಿ. ಯಾರಿಗೆ ಕೊಟ್ರಿ ಸರ್? ನಮ್ಮ ಯಶೋಧರ್ ಅಂತೇಳಿ. ಏನ್ ಮಾಡೋದು ಯಶೋಧರ್ ಅವರು? ನಾವು IDFC ಬ್ಯಾಂಕ್ ಎಂಪ್ಲಾಯೀಸ್. IDFC ಬ್ಯಾಂಕ್ ಅಲ್ಲಿ ಎಂಪ್ಲಾಯ್. ಓಕೆ, ಇಲ್ಲೇ ಲೋಕಲ್ ಐತಾ? ಇಲ್ಲಿ ಲೋಕಲ್ ಸುರಗುಂಡಳ್ಳಿ ಅಂತೇಳಿ ನಮ್ಮ ಗ್ರಾಮ. ಹೇಗಿದೆ ಸರ್ ಹಿರಿಯೂರು ರಾಜಕೀಯ? ಬೈ ಎಲೆಕ್ಷನ್ ಬೇರೆ ಬರ್ತಿದೆ. ಸರ್, ಬೈ ಎಲೆಕ್ಷನ್ ಬಂದಿದೆ. ಎಲ್ಲ ಅಭ್ಯರ್ಥಿಗಳೆಲ್ಲ ನಾವು ಅಭ್ಯರ್ಥಿ ಅಂತೆಲ್ಲ ಕಳಿತಿದ್ದಾರೆ. ಬಟ್ ಇಲ್ಲೆಲ್ಲ ನಾವು ಲೋಕಲ್ಗೆ ಟಿಕೆಟ್ ಕೊಟ್ಟಿಟ್ಟು ಲೋಕಲ್ ಟಿಕೆಟ್ ಕೊಡು ಅಂತ ಕೇಳ್ತಿದ್ದಾರೆ. ಬಟ್ ಅಲ್ಲಿ ಒಂದ್ಸಲ ಟೈಮಲ್ಲಿ ಲೋಕಲ್ಗೆ ಟಿಕೆಟ್ ಎಲ್ಲ ಕೊಟ್ಟಿದ್ದು ಸಮೇತ ಅವ್ರದ್ದು ಏನು ಪ್ಲಸ್ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಜನಬಳಕೆಯವರು, ಉದಾಹರಣೆ ನಮ್ಮ ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷರಾದಂಥ ರಾಜಣ್ಣ ಅವರು ಮೊನ್ನೆ ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಬಹಳ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ 33 ಪಂಚಾಯತ್ಗಳು ಸಮೇತ ಎಲ್ಲ ಬಸ್ಗಳ ವ್ಯವಸ್ಥೆ ಮಾಡಿ ಅವರು ಎಲ್ಲ ಕಾರ್ಯಕರ್ತರು ಸಮೇತ
ಹೊಂದಾಣಿಕೆ ಇದು ಮಾಡ್ಕೊಂಡು ಎಲ್ಲ ಪಂಚಾಯತ್ ವೈಸ್ ಇದು ಮಾಡ್ಕೊಂಡು ಒಳ್ಳೆ ಸಂಘಟನೆ ಮಾಡಿದ್ದಾರೆ ಸರ್. ಇವರು ಪೂರ್ಣಿಮಾಕರ್ ಅವರು ಮತ್ತೆ ಸುಧಾಕರ್ ಅವರು ಚುನಾವಣೆಯಲ್ಲಿ ಪೂರ್ಣಿಮಾಕರ್ ಅವರು ಸೋತಿದ್ರು. ಆವಾಗಿಂದನೂ ಸಮೇತ ಬಂದಿವರು ರಾಜಣ್ಣ ಅವರು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ನಮ್ಮ 4 ಏನು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದಾವೋ ಎಲ್ಲ ಪಂಚಾಯತ್ಗಳಿಗೆ ವಿಸಿಟ್ ಕೊಟ್ಟು ಎಲ್ಲ ಸಂಘಟನೆ ಮಾಡಿ ಎಲ್ಲ ಏಡುಗಳನ್ನ ತುಂಬಾ ಇದು ಮಾಡಿದ್ರು ಸರ್. ಎಲ್ಲ ಸಮುದಾಯದವರು ಸಹ ಅವ್ರ ಜೊತೆಯಲ್ಲಿ ಒಗ್ಗೂಡಿಕೆ ಇದ್ದಾರೆ ಸರ್. ಈಗ ಒಟ್ಟಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ. ಒಂದ್ ವೇಳೆ ಕುಮಾರಸ್ವಾಮಿ ಅವ್ರು ಜೆಡಿಎಸ್ ಟಿಕೆಟ್ ತಂದ್ಬಿಟ್ರು, ಆದ್ರೂ ಎಲ್ಲ ಒಟ್ಟಾಗಿ ಮಾಡ್ತೀರಾ? ಖಂಡಿತ ಮಾಡಿ ಸರ್. ಟಿಕೆಟ್ ಯಾರೇ ತಂದ್ರೂ ನಮಸ್ಕಾರ ವೀಕ್ಷಕರೇ, ಹಿರಿಯೂರು ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ನಾವಿವತ್ತು ಹಿರಿಯೂರಲ್ಲಿದ್ದೀವಿ. ಹಿರಿಯೂರು ತಾಲೂಕು ಜೆಡಿಎಸ್ ನ ಅಧ್ಯಕ್ಷರಾಗಿರುವಂತಹ ಹನುಮಂತರಾಯಪ್ಪ ಅವ್ರ ಜೊತೆ ಇದೀವಿ. ಅವ್ರನ್ನೇ ಮಾತಾಡ್ಸೋಣ. ಸಾಕಷ್ಟು ಜನ ಜೆಡಿಎಸ್ ಕಾರ್ಯಕರ್ತರು ಕೂಡ ಇದ್ದಾರೆ. ಸರ್, ಹೇಗಾಗ್ತಾ ಇದೆ ಈ ಸಲ ಚುನಾವಣೆ? ಸರ್, ಈಗ ತಾನೇ ಇದು ನೀವ್ ಹೇಳ್ದಾಗ ಈ ಕಾವನ್ನ ಈಗ ರಂಗೇರ್ತಾ ಇದೆ. ಈ ಕ್ಷೇತ್ರ ಒಂದು ಜನರಲ್ ಕ್ಷೇತ್ರ ಆಗಿರೋದ್ರಿಂದ ಹೊರಗಡೆಯಿಂದ ಬಹಳಷ್ಟು ಜನ ಇಲ್ಲಿ ಬಂದು ನಾನ್ ಕ್ಯಾಂಡಿಡೇಟ್ ಅಂತಂದು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಹಾಗಾಗಿ ಇಲ್ಲೇನು ಅದೆಲ್ಲ ವರ್ಕೌಟ್ ಆಗಲ್ಲ. ಇಲ್ಲಿ ಜೆಡಿಎಸ್ ನ ಗಟ್ಟಿ ನೆಲೆ ಇರೋದ್ರಿಂದ ಇಲ್ಲಿ ಜನತಾದಳದ ಅಭ್ಯರ್ಥಿ NDA ಅಭ್ಯರ್ಥಿ ಗೆಲ್ತಾರೆ ಸರ್, ಜೆಡಿಎಸ್ ಗಟ್ಟಿ ನೆಲೆ ಇದೆ. ಮಿನಿಮಮ್ 35-40 ಸಾವಿರ ಓಟ್ ಇದೆ. 2013 ಅನ್ಕೋತೀನಿ 70 ಸಾವಿರ ಓಟ್ ಬಂದಿತ್ತು. ಆದ್ರೂ ರಿಸಲ್ಟ್ ಆಗ್ತಾ ಇಲ್ಲ, ಯಾವ ಕಾರಣಕ್ಕೆ? ಸರ್, ಇಲ್ಲ, ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಆಧಾರದ ಮೇಲೆ ಇಲ್ಲಿ ಒಂದು ರಾಜಕಾರಣ ನಡೀತಾ ಇತ್ತು. ಈ ಹಿಂದೆ 2008 ಹಿಂದೆ ಇಲ್ಲಿ ಯಾವುದೇ ಹೊರಗಡೆ ಅಭ್ಯರ್ಥಿಗಳು ಈ ಕ್ಷೇತ್ರದ ಕಡೆಗೆ ಸುಳಿತಾ ಇರಲಿಲ್ಲ. ಕಾರಣ ಏನಂದ್ರೆ ಇದು ಒಂದು SC ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಯಾರು ಕೂಡ ಬರ್ತಾ ಇರ್ಲಿಲ್ಲ. ಇಲ್ಲಿ ಅತ್ಯಂತ ರಾಜಕಾರಣದಲ್ಲಿ ದಿಗ್ಗಜರಾಗಿರ್ತಕ್ಕಂಥ ಸನ್ಮಾನ್ಯ D ಮಂಜುನಾಥ್ ರವರು ಮತ್ತು KH ರಂಗನಾಥ್ ಅವರು ಕಾಂಗ್ರೆಸ್ ಅಲ್ಲಿ ಅವರು ಒಂದು ಬಾರಿ ರಂಗನಾಥ್ ಅವರು ಗೆದ್ರೆ ಇನ್ನೊಂದು ಬಾರಿ D ಮಂಜುನಾಥ್ ಅವರು ಗೆಲ್ತಾ ಇದ್ರು. ಹಾಗಾಗಿ ಇಲ್ಲಿ ಯಾರು ಕೂಡ ಬಂದು ರಾಜಕಾರಣವನ್ನ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾದ ಮಾತಾಗಿರ್ಲಿಲ್ಲ. ಈ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಗಿ ಸಾಮಾನ್ಯ ಕ್ಷೇತ್ರ ಯಾವಾಗ ಆಯ್ತೋ ಇಲ್ಲಿ ನಾವು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಿಂದ ನಾವು ಬಂದಿರತಕ್ಕಂಥವ್ರು. ಯಾಕಂದ್ರೆ ಮಂಜುನಾಥ್ ಅವರು ರಂಗನಾಥ್ ಅವರು ಬಹಳಷ್ಟು ಆಡಳಿತ ಅಧಿಕಾರಿಗಳೆಲ್ಲ ಬಹಳ ಬಂದೋಬಸ್ತ್ ಬಿಗಿಯಾಗಿ ಹಿಡ್ಕೊಂಡು ಅಧಿಕಾರ ನಡೆಸ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂಗೆ ಜನರಲ್ ಆದ ತಕ್ಷಣ ಈ ಹಿರಿಯೂರು ತಾಲೂಕಿನಲ್ಲಿ ದುಡ್ಡಿನ ಒಂದು ಚಲಾವಣೆ ರಾಜಕಾರಣದಲ್ಲಿ ಹೆಚ್ಚಾಯ್ತು. ಇಲ್ಲಿ ಹಿರಿಯೂರಿನಲ್ಲಿ ಇರ್ತಕ್ಕಂಥವ್ರು ಅತ್ಯಂತ ಹೆಚ್ಚು ರೈತಾಪಿ ವರ್ಗ ಜನಾಂಗ. ಇಲ್ಲಿ ಸ್ಥಳೀಯರ ಹತ್ರ ಹಣಕಾಸಿನ ಕೊರತೆ. ಯಾಕಂದ್ರೆ ಹಣಕಾಸನ್ನೇ ನೋಡದೇ ಇರ್ತಕ್ಕಂಥವ್ರು ನಾವು ಮಂಜುನಾಥ್ ರಂಗನಾಥ್ ಅವ್ರ ಕಾಲದಲ್ಲಿ. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಯಾವಾಗ ಇದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಯ್ತು, ಈ ಹೊರಗಡೆ ಕಾನ್ಸ್ಟಿಟ್ಯೂನ್ಸಿ ಜನ ಬಂದು ಇಲ್ಲಿ ಇದನ್ನ ಒಂದು ವ್ಯಾಪಾರಿ ಕೇಂದ್ರ ಆಗಿ ಮಾಡ್ಕೊಂಡ್ಬಿಟ್ರು. ಉದಾಹರಣೆಗೆ ದಿವಂಗತ ಸುಧಾಕರ್ ಅವರು ಈ ಕ್ಷೇತ್ರಕ್ಕೆ ಬಂದು ದುಡ್ಡು ಅಂತಕ್ಕಂಥದ್ದನ್ನ ಈ ಮತದಾರರಿಗೆ ಆಮಿಷಿಗೆ ಒಳಪಡಿಸ್ಬಿಟ್ಟು ಈ ಕ್ಷೇತ್ರ ತುಂಬಾ ಹಣದ ಹೊಣೆಯನ್ನೇ ಹರಿಸ್ಬಿಟ್ರು. ಅದರ ಒಂದು ಆರ್ಭಟದ ಮುಂದೆ ನಾವು ಸ್ಥಳೀಯರು, ನಾವು ರೈತ ಮತ್ತು ಕೂಲಿ ಕಾರ್ಮಿಕರು ಇಲ್ಲಿ ವಾಸ ಇರ್ತಕ್ಕಂಥವ್ರು, ಅವರ ಎದುರಿಗೆ ನಾವು ಚುನಾವಣೆ ಆಡ್ಲಿಕ್ಕೆ ಆಗ್ಲಿಲ್ಲ. ಈಗ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಮಾತಾಡ್ತಾ ಇದ್ರು, ಹಿರಿಯೂರು ನಾವ್ ತಗೋತೀವಿ. ಇಲ್ಲಿವರೆಗೂ ನಡೆದಿರೋ 6 ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣ ನಿಖಿಲ್ಗೊಂದು ಬಿಟ್ಕೊಟ್ಟಿದ್ದು ಅಷ್ಟೇನೆ. ಇನ್ನೆಲ್ಲ ಬಿಜೆಪಿ ಅವರೇ ಮಾಡ್ಕೊ ಬಂದ್ರು. ಹಿರಿಯೂರು ನಮಗ್ ಬೇಕು, ಬೇಸ್ ಇದೆ ಅಲ್ಲಿ ಅಂತ. ಯಾರು ಅಭ್ಯರ್ಥಿ ಆಗ್ಬೇಕು ನಿಮ್ ಪ್ರಕಾರ ಜೆಡಿಎಸ್? ಸರ್, ಈಗ ಜನರಲ್ಲಿ ಈಗ ಒಬ್ರು ಸೋತಿದ್ದಾರೆ 2023ರಲ್ಲಿ, ರವೀಂದ್ರಪ್ಪ ಅವರು. ಈಗ ಜನರಲ್ಲಿ ನಾವೇ ಅವ್ರಿಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಯಾಕೆ ಹನುಮಂತರಾಯಪ್ಪ ಅವ್ರು ಯಾಕೆ ನಿಲ್ಬಾರ್ದು? ಹನುಮಂತರಾಯಪ್ಪ ಅವ್ರು ಯಾಕೆ ನಿಲ್ಬಾರ್ದು ಅಂತಂದ್ರೆ ನಾನು ಅದನ್ನ ಹೇಳಲಿಕ್ಕೆ ಅಸಮರ್ಥ. ಯಾಕಂದ್ರೆ ಅದನ್ನ ಏನಾದ್ರು ಹೇಳ್ಬೇಕಂದ್ರೆ ಹೈಕಮಾಂಡ್ ಹೇಳ್ಬೇಕಂದ್ರೆ. ಒಟ್ನಲ್ಲಿ ಈಗ ಜೆಡಿಎಸ್ ಇಂದ ರವೀಂದ್ರಪ್ಪ ಅವರು ರೆಡಿ ಇದ್ದಾರೆ. ಅವರು ಕ್ಷೇತ್ರದಲ್ಲಿ ಒಂದಿನೂ ಕೂಡ ಸೋತ ನಂತರ ಒಂದು ದಿನನೂ ಕೂಡ ಅವರು ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಹೋಗ್ಲಿಲ್ಲ. ಪ್ರತಿಯೊಂದು ಈ ತಾಲೂಕಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳಲ್ಲಿ, ಕಷ್ಟ ಸುಖಗಳಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಸ್ಪಂದನೆ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಉಳ್ಕೊಂಡ್ರೆ ಮತ್ತೆ ಆತ ಮುಖ್ಯವಾಗಿ ಹೇಳ್ಬೇಕಾದ್ರೆ ಆತ ಒಬ್ಬ ಸ್ಥಳೀಯ. ಮತ್ತೊಂದ್ ಕಡೆ ನೀರಾವರಿ ಎಕ್ಸ್ಪರ್ಟ್ ಕೂಡ ಹೌದು. ಸಾಕಷ್ಟು ಚೆಕ್ ಟಾಮರ್ ಮಾಡವ್ರೆ, ತುಂಬಾ ಕಡೆ ಇಂಜಿನಿಯರ್ ಆಗಿ ವರ್ಕ್ ಮಾಡವ್ರೆ. ಇಲ್ಲಿ ರೈತರಿಗೆ ಬೇಕಾಗಿರೋದು ಅದೇನೆ. ಆದ್ರೆ ಆ ಮಟ್ಟಕ್ಕೆ ಚುನಾವಣೆ ಆಗೋದಾದ್ರೆ ಬಿಜೆಪಿ ಸಪೋರ್ಟ್ ಸಿಗುತ್ತಾ ಜೆಡಿಎಸ್ಗೆ ದೊಡ್ಡ ಮಟ್ಟದಲ್ಲಿ? 100ಕ್ಕೆ 100 ಬಿಜೆಪಿ ಅವರು ನಮಗೆ ಬೆಂಬಲ ಕೊಡ್ತಾರೆ. ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಹಿರಿಯೂರಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿದೆ, ತುಂಬಾ ಚೆನ್ನಾಗಿದೆ. ನಾವು ಒಂದೇ ತಾಯಿ ಮಕ್ಕಳ ತರ ಇದೀವಿ. ಅವ್ರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಮಾಡ್ಲಿಕ್ಕೆ ತಯಾರಿದೀವಿ, ನಮಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರು ಮಾಡ್ಲಿಕ್ಕೆ ತಯಾರಿದ್ದಾರೆ. ಅದ್ರಲ್ಲಿ ಯಾವುದೇ ರೀತಿಯಂತ ಭಿನ್ನಾಭಿಪ್ರಾಯ ಎರಡು ಪಕ್ಷದಲ್ಲೂ ಇಲ್ಲ. ಅಲ್ಲಿ NDA ಮೈತ್ರಿ ಉದ್ದೇಶ ಕಾಂಗ್ರೆಸ್ ಈ ಸಲ ಗೆಲ್ಲಕ್ ಬಿಡಬಾರ್ದು, ಅವ್ರು ಬಿಡಬಾರ್ದು ಅನ್ನೋದಕ್ಕಿಂತ ನಾವು ಗೆಲ್ಲಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಅಷ್ಟೇ. ಅವ್ರ ಲೆಕ್ಕಾಚಾರ ನಿಮಗೆ ಬೇಕಾಗಿಲ್ಲ, ಅವ್ರ ಗ್ರಾಮರ್, ಅವ್ರ ಕೆಮಿಸ್ಟ್ರಿ ನಿಮಗೆ ಬೇಕಾಗಿಲ್ಲ. ಸರ್, ನಮಗೆ ಬೇಕಾಗಿರೋದು ಈ ಕ್ಷೇತ್ರದ ಜನಗಳ ಕಷ್ಟ ಸುಖಗಳನ್ನ ಯಾರು ನೀಗಿಸ್ತಾರೆ ಅಂತಕ್ಕಂಥದ್ದು ನಮಗೆ ಮುಖ್ಯ ಆಗುತ್ತೆ ಹೊರತು
ನಮಗೆ ಕಾಂಗ್ರೆಸ್ನವರು ನಮಗೆ ಎದುರಾಳಿಗಳು ಅಂತ ನಾವ್ ಯಾವತ್ತೂ ಅಂದ್ಕೊಂಡಿಲ್ಲ. ಈ ಯಾಕಂದ್ರೆ ವಿಚಾರದಲ್ಲಿ ಎಲ್ಲಾದ್ರೂ ಕುಮಾರಸ್ವಾಮಿ ಅವ್ರ ಜೊತೆ ಅಥವಾ ನಿಖಿಲ್ ಅವ್ರ ಜೊತೆ ಏನಾದ್ರು ಮಾತಾಡಿದ್ರ ನಮಗೆ ಟಿಕೆಟ್ ಬೇಕಂತ ನೀವುಗಳೆಲ್ಲ ಈಗ ಸರ್ವೇ ಸಾಮಾನ್ಯವಾಗಿ ನಮಗೆ ಕೊಡ್ರಿ ಅಂತ ನಾವು ಕೇಳಿದೀವಿ. ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆ ಮಾಡಿದ್ದಾರೆ. ನಾನು ಟಿಕೆಟ್ ಅನ್ನ ತಗೊಂಡ್ ಬರೋದು ನನ್ನ ಜವಾಬ್ದಾರಿ, ಕ್ಷೇತ್ರವನ್ನ ಉಳಿಸ್ಕೊಳ್ತಕ್ಕಂಥದ್ದು ನಿಮ್ ಜವಾಬ್ದಾರಿ ಅಂತಕ್ಕಂಥ ಒಂದು ಷರತ್ತು ಕೂಡ ನಮ್ಮ ಮೇಲೆ ಹಾಕಿದ್ದಾರೆ. ಅದಕ್ಕೆ ನಾವು ಬದ್ಧ ಇದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಕೊಟ್ಟಿದೀವಿ. ಹೀಗಾಗಿ ಎರಡು ನಾವು ಮೈತ್ರಿ ಇರೋದ್ರಿಂದ ಎರಡು ಪಕ್ಷದ ಮುಖಂಡರು ಕೂಡ ಕೂತು ತೀರ್ಮಾನ ಮಾಡಬೇಕಾಗತ್ತೆ. ಆ ಒಂದು ಸಂದೇಶಕ್ಕೋಸ್ಕರ ಕಾಯ್ತಾ ಇದೀವಿ ನಾವು. ಈಗ ಇನ್ನೊಂದ್ ಸೀಟ್ JDS ದಳಪತಿನ ವಿಧಾನಸೌಧಕ್ಕೆ ಕಳ್ಸಕ್ ರೆಡಿ ಆಗಿದ್ದೀರಾ ನೀವು? 100% ಈ ಸರಿ ಹಿರಿಯೂರೆಲ್ಲ ಗೆಲ್ತೀವಿ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.